ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರ ಆಗಸ್ಟ್ ಭವಿಷ್ಯವನ್ನು ನೋಡೋಣ ಬನ್ನಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಮಕರ ರಾಶಿಗೆ ಅಧಿಪತಿಯಾಗಿರತಕ್ಕಂಥ ಶನೇಶ್ವರನು ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿ ಶನಿ ಇದ್ದರೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ಫಲಗಳು ಶನಿಯಿಂದ ಪ್ರಾಪ್ತಿಯಾಗುತ್ತೆ. ಯಾಕಂದರೆ ಆ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನೇ ಆಗಿರುತ್ತಾನೆ. ಹಾಗಾಗಿ ಶನಿ ಅಥವಾ ರಾಹು, ಕುಜ, ಕೇತು ಅಂತೀವಿ. ರಾಹು ಕೂಡ ದ್ವಿತೀಯ ಭಾವದಲ್ಲಿ ಇದ್ದರೆ ಶನಿಯಂತೆ ಶುಭ ಫಲವನ್ನೇ ಕೊಡ್ತಾನೆ. ಯಾಕಂದರೆ ಆ ರಾಶಿಗೆ ಅವನು ದ್ವಿತೀಯ ಭಾವದಲ್ಲಿ ಶುಭ ಫಲವನ್ನು ಕೊಡಬೇಕು. ಯಾಕಂದರೆ ಆ ಶನಿಯು ವಿಕ್ರಮ ಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ವಿಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ನಿಮಗೆ ಏನೇನೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ಎಷ್ಟೋ ಕೆಲಸ ಕಾರ್ಯಗಳು ನಿಮಗೆ ಗುರುಬಲ ಇಲ್ಲದೇ ಇದ್ದರೂ ಆಗುತ್ತೆ. ಗುರುಬಲ ಇರಲೇಬೇಕು ಅಂತ ಏನೂ ಇಲ್ಲ. ಕೆಲವು ಸಲ ಗುರುಬಲ ಇಲ್ಲದೇ ಇದ್ದರೂ ಕೂಡ ದಶಾಭುಕ್ತಿಗಳು ಚೆನ್ನಾಗಿದ್ದಾಗ ಯೋಗಗಳು ಇರುತ್ತೆ. ಮತ್ತು ಯೋಗಗಳು ಇದ್ದಾಗ ಆಗುತ್ತೆ. ಯೋಗಕಾರಕರಾಗಿರತಕ್ಕಂಥ ದಶಾಭುಕ್ತಿ ಕಾಲದಲ್ಲಿ ಆಗುತ್ತೆ. ಯಾವುದರ ಪಂಚಮಹಾಪುರುಷ ಯೋಗಗಳು ಇರುತ್ತೆ. ಈ ಪಂಚಮಹಾಪುರುಷಗಳಲ್ಲಿ ಯಾವುದೋ ಒಂದು ಯೋಗ ದಶಾಭುಕ್ತಿಗಳ ಕಾಲದಲ್ಲಿ ಅಥವಾ ಕೆಲವೊಂದಷ್ಟು ಯೋಗಕಾರಕ ದಶಾಭುಕ್ತಿ ಕಾಲದಲ್ಲಿ ನಿಮಗೆ ಲಾಭಾಧಿಪತಿ ದಶೆ ಅಥವಾ ಧನಾಧಿಪತಿ ದಶೆ, ಚತುರ್ಥ ಭಾಗ್ಯಾಧಿಪತಿ ದಶೆ, ಈ ದಶಾಭುಕ್ತಿ ಕಾಲದಲ್ಲಿ ಕೆಲವೊಂದಷ್ಟು ಗುರುಬಲ ಇರಲಿ ಬಿಡಲಿ ಒಳ್ಳೆಯದನ್ನು ಆಗ್ತಾ ಹೋಗುತ್ತೆ. ಆದರೆ ಈ ಒಂದು ರಾಶಿಗೆ ಗುರುಬಲ 6ನೇ ಮನೆ, ಗುರುಬಲ ಇಲ್ಲ, ಷಷ್ಠಮದಲ್ಲಿ ಗುರು ಇದ್ದಾನೆ, ಆದರೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ತೇವೆ. ವಿಕ್ರಮ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿ ನೀವು ಕೋರ್ಟ್ ಕಚೇರಿ ವ್ಯಾಜ್ಯ ವ್ಯವಹಾರಗಳಲ್ಲಿ ಶತ್ರುತ್ವ ಆಗುವಂಥ ಯೋಗ, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಆಸ್ತಿ ವಿಚಾರದಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಯೋಗ, ಸ್ವಂತ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ, ವಿವಾಹವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ ವಿವಾಹ ಆಗುವಂಥ ಯೋಗವೂ ಕೂಡ ಇರುತ್ತೆ. ಮತ್ತು ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ ಇರುತ್ತೆ. ನಿಮಗೆ ಜಯ ಸಿಗುತ್ತೆ. ನಿಮಗೆ ಶ್ಯೂರಿಟಿ ಗ್ಯಾರಂಟಿ ಆಗೋಕ್ಕೆ ಹೋದರೆ ಮೋಸ ಆಗ್ತದೆ. ಯಾಕಂದರೆ ದ್ವಿತೀಯದಲ್ಲಿ ರಾಹು ಇದ್ದಾನೆ. ಶ್ಯೂರಿಟಿ ಹಾಕೋದು ಗ್ಯಾರಂಟಿ ಆಗೋದು ಮತ್ತು ಬ್ಲಾಂಕ್ ಚೆಕ್ ಮೇಲೆ ಸೈನ್ ಮಾಡಿ ಇಟ್ಟಿರೋದು, ಈ ಥರ ಮಾಡಿದಾಗ ಚೆಕ್ ಕಳೆದು ಹೋಗೋದು, ಈ ಥರ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನ ಶ್ಯೂರಿಟಿ ಹಾಕೋದಾಗಿರ್ಬೋದು, ಬ್ಲಾಂಕ್ ಚೆಕ್ಕಿಗೆ ಸೈನ್ ಹಾಕೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಈ ತಿಂಗಳಲ್ಲಿ. ಮತ್ತು ಮನೆಗೆ ಬೀಗ ಬಂದೋಬಸ್ತಾಗಿ ಹಾಕಬೇಕು. ಮನೆಗೆ ಬೀಗ ಆಗ್ತಿದ್ರೆ ಕಳ್ತನ ಆಗಬಹುದು. ಹಾಗಾಗಿ ಮನೆಗೆ ಬೀಗ ಬಂದೋಬಸ್ತಾಗಿರಬೇಕು. ಮತ್ತು ನಿಮ್ಮ ಕ್ಯಾಮರಾ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಮನೆ ಕಳ್ತನ ಆಗತಕ್ಕಂಥದ್ದು, ಒಡವೆ ಕಳ್ತನ ಆಗತಕ್ಕಂಥದ್ದು, ದುಡ್ಡು ಕಳ್ತನ, ಯಾವುದಾದ್ರೂ ಸರಿ ಕಳ್ತನ ಆಗ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಕಳ್ತನ ಆಗುವಂಥ ಯೋಗಗಳಿರುತ್ತೆ ದ್ವಿತೀಯದಲ್ಲಿ ರಾಹು ಇರೋದ್ರಿಂದ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿದ್ರೆ ಸಾಕು. ನಮಗೆ ಗೊತ್ತಾಗುತ್ತಲ್ಲ ಮುಂಚೆನೇ ಈ ಥರ ನಮ್ಮ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ, ಇವಾಗ ಅದು ಸ್ವಲ್ಪ ಹುಷಾರಿದ್ದರೆ ಸಾಕು. ಅದರಿಂದ ಸಮಸ್ಯೆಯಿಂದ, ತೊಂದರೆಯಿಂದ ತಾವು ಪಾರಾಗಬಹುದು. ಅಲ್ಲದೆ ನಿಮಗೆ ಕೆಲವೊಂದು ಅನಿರೀಕ್ಷಿತ ಧನಾಗಮನ ಆಗುತ್ತೆ. ನಿಮಗೆ ಹಿಂದೆ ಯಾರೋ ಕೊಡಬೇಕಾದ ದುಡ್ಡು ಇವಾಗ ಸಿಗುವಂಥ ಯೋಗ ಇದೆ. ಮನೆ ತೆಗೆದುಕೊಳ್ಳುವಂಥ ಯೋಗ ಇದೆ. ಸಾಲ ಇದ್ದರೆ ಸಾಲ ತೆಗೆದುಕೊಳ್ಳುವಂಥ ಯೋಗ ಇರುತ್ತೆ. ಸಾಲ ಕಟ್ಟುವಂಥ ಯೋಗ ಕೂಡ ಇರುತ್ತೆ. ಅದು ಕೂಡ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಳ್ಳೆಯ ಫಲಗಳಿರುತ್ತೆ ಈ ತಿಂಗಳು ಆಗಸ್ಟ್ ಮಾಸದಲ್ಲಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡುವಂಥದ್ದು. ಮತ್ತು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಇದ್ದರೂ ಕೂಡ ಅದು ಕೂಡ ಸರಿದುಕೊಂಡು ಕೂತ್ಕೊಂಡು ಮಾತಾಡಿದ್ರೆ ಸರಿಪಡಿಸ್ಕೋಬಹುದು. ಮತ್ತು ಯೋಗ ಇರುತ್ತೆ. ಮತ್ತು ಬಿಸ್ನೆಸ್ ಪಾರ್ಟ್ನರಲ್ಲಿ ಏನಾದರೂ ತೊಂದರೆ ಇದೆ, ಸರಿಪಡಿಸಿಕೊಳ್ಳುವಂಥ ಯೋಗ ಇದೆ. ಮಕ್ಕಳು CA ಮಾಡಬಹುದು. ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯದಾಗುತ್ತೆ. ಮತ್ತು ಡಿಫೆನ್ಸಲ್ಲಿ ಹೋಗಿ ಕೆಲಸ ಮಾಡಬಹುದು. ಮಕ್ಕಳು ಸೈಂಟಿಸ್ಟ್ ಆಗ್ಬೋದು. ಸೈಂಟಿಸ್ಟ್ ಆಗಿದ್ರೆ ನಿಮಗೆ ಒಳ್ಳೆಯ ಆಪರ್ಚುನಿಟಿ ಇದೆ, ಪ್ರಮೋಷನ್ ಇದೆ, ಎಲ್ಲ ರೀತಿಯ ಅನುಕೂಲ ಇರುತ್ತೆ. ನಾವು ಗುರುವಿನ ಅನುಕೂಲ ತೆಗೆದುಕೊಳ್ಳುವುದಕ್ಕಿಂತವಾಗಿ ಈ ಮಕರ ರಾಶಿಯವರಿಗೆ ಶನಿ ಬಲ ಇರಬೇಕು. ಶನಿ ಬಲ ಇದ್ದರೆ, ಶುಕ್ರನ ಬಲ ಇದ್ದರೆ ಇದು ಪವರ್ಫುಲ್ ಆಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ರಾಹು ಬಾಹುಬಲಂ, ರಾಹುವಿನ ಬಾಹುಬಲ ಇರುತ್ತೆ. ಮತ್ತು ರಾಹು ದ್ವಿತೀಯ ಭಾವದಲ್ಲಿ ಇದ್ದಾನೆ. ಸ್ವಲ್ಪ ನೀವು ಎಷ್ಟಿಗೆ ಮಾಡಿಕೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ನೀವು ಕರೆಕ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿದ್ದು, ನೇರವಾಗಿ, ನಿಖರವಾಗಿ, ದೃಢವಾಗಿ, ಕಮಿಟೆಡ್ ಆಗಿ ಇದ್ದಾಗ ಯಾವುದೇ ಸಮಸ್ಯೆ ಆಗಲ್ಲ. ಸ್ವಲ್ಪ ಆಚೆಗೀಚೆಗೆ ಮಾಡಿಕೊಂಡು ಅಡ್ಜಸ್ಟ್ ಮಾಡೋಕ್ಕೆ ಹೋದರೆ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಬಹಳ ಜಾಗೃತೆ ವಹಿಸಬೇಕಾಗುತ್ತೆ. ಅಷ್ಟು ಮಾಡಿದರೆ ಸಾಕು, ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ ಈ ತಿಂಗಳಲ್ಲಿ. ಒಂದು ವೇಳೆ ಕಷ್ಟ ಕಾರ್ಪಣ್ಯಕ್ಕೆ ಸಂಬಂಧಪಟ್ಟಂತೆ
ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ಸಿಂಧೂರದಿಂದ ಅರ್ಚನೆ ಮಾಡಿಸಿ ನಿಮ್ಮ ಕಷ್ಟ ಸುಖ ಎಲ್ಲ ಪರಿಹಾರ ಆಗುತ್ತೆ. ಸುಖವಾಗಿ ನೀವು ಸಂಸಾರ ಮಾಡ್ಬೋದು, ಫ್ಯಾಮಿಲಿ ಆಗಿದ್ದರೆ, ಮತ್ತು ಶುಭ ಆಗುತ್ತೆ. ಲೇಟೆಸ್ಟ್ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ನೋಡಿದ್ರಲ್ಲ, ಮಕರ ರಾಶಿ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯವನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಶುಭ ಫಲಗಳು ಅಶುಭ ಫಲಗಳಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ನೀವು ಈ ಮಾಹಿತಿನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯವರು ಯಾವುದೇ ರೀತಿ ತೊಂದರೆಗಳು ಇದ್ದರೂ ಕೂಡ ನೀವು ಸ್ವಲ್ಪ ಶನಿವಾರದ ದಿನ ಆಂಜನೇಯ ದೇವಸ್ಥಾನಕ್ಕಾಗಿರ್ಬೋದು, ಶನಿ ಟೆಂಪಲ್ಗಾಗಿರ್ಬೋದು ಹೋಗಿ ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡೋದು, ಅಥವಾ ಎಳ್ಳುಬತ್ತಿ ಹಚ್ತಾರಲ್ಲ, ಗೊತ್ತಲ್ಲ, ಎಳ್ಳುಬತ್ತಿಯನ್ನು ಹಚ್ಚೋದು ಮಾಡಿ. ಖಂಡಿತ ನಿಮ್ಮ ಕಷ್ಟಗಳು ಸ್ವಲ್ಪನಾದರೂ ಪರಿಹಾರ ಆಗುತ್ತೆ. ಯಾಕಂದರೆ ನಿಮಗೆ ಶನಿ ಬಲ ಇದೆ. ಖಂಡಿತ ಶನಿ ನಿಮಗೆ 7.5 ಮುಗಿದ ಮೇಲೆ ಶನಿ ಬಲ ಇದೆ. ನಿಮಗೆ ಗುರುಬಲ ಇಲ್ಲ ಅಂದರೂ ಪರವಾಗಿಲ್ಲ, ಗುರು ಅಷ್ಟಮದಲ್ಲಿ ಇರೋದ್ರಿಂದ ಗುರುಬಲ ಇಲ್ಲ ನಿಮಗೆ. ಹಾಗಾಗಿ ನಿಮಗೆ ಈಗ ಶನಿ ಬಲ ಇದೆ, ತುಂಬ ಚೆನ್ನಾಗಿದೆ. ಶನಿ ಬಲದಿಂದ ನೀವು ಏನೇ ಕೆಲಸ ಮಾಡಿದ್ರೂ ಶುಭ ಆಗುತ್ತೆ. ಹಾಗಾಗಿ ನೀವು ಶನಿ ಬಲದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ವಿವಾಹ ಯೋಗ ಕೂಡ ಬರುತ್ತೆ, ಖಂಡಿತ ಬರುತ್ತೆ. ಯಾಕಂದರೆ ಶನಿ ಬಲನೂ ಚೆನ್ನಾಗಿರಬೇಕು. ಶುಕ್ರ ಬಲ ಇದೆ, ಮತ್ತು ಶುಕ್ರ ಬಲ ಕೂಡ ನಿಮಗೆ ಚೆನ್ನಾಗಿದೆ. ಹಾಗಾಗಿ ನೀವು ವಿವಾಹ ಪ್ರಯತ್ನ ಮಾಡಿದ್ರೆ ಖಂಡಿತ ವಿವಾಹ ಆಗೋ ಸಾಧ್ಯತೆ ಇದೆ. 100% ಆಗುತ್ತೆ ಅಂತ ಹೇಳ್ಬೋದು. ಗುರುಬಲ ಒಂದು ಇರಬೇಕು ಅಂತ ಏನಿಲ್ಲ. ಗುರುಬಲ ಇಲ್ಲ ಅಂದರೂ ಗುರು ಅಷ್ಟಮದಲ್ಲಿದ್ದಾರೆ, ಒಳ್ಳೆ ಭಾವದಲ್ಲಿದ್ದಾರೆ. ಹಾಗಾಗಿ ಗುರುವಿನ ಅನುಗ್ರಹ ಕೂಡ ನಿಮ್ಮ ಮೇಲಿದೆ. ಮಕರ ರಾಶಿಯವರಿಗೆ ಸುಮಾರು ಜನ ಹೇಳ್ತಾರೆ, ಏನು ಒಳ್ಳೇದೇ ಆಗ್ತಿಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ, ನನಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ನಿಮ್ಮದು ದಶಾಭುಕ್ತಿಗಳನ್ನು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಹತ್ತಿರದ ಜ್ಯೋತಿಷಿ ಯಾರಾದರೂ ಇದ್ದರೆ ಖಂಡಿತ ಹೋಗಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟನೇ ಮನೆಯಲ್ಲಿ ಯಾರ್ಯಾವ ಗ್ರಹಗಳಿದೆ, ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಸುಮ್ಮನೆ ನೀವು ನಮಗೆ ಈ ಥರ ಕಮೆಂಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವಿಲ್ಲಿ ಟೋಟಲ್ ಆಗಿ ಹೇಳ್ತೀವಿ. ಹಾಗಾಗಿ ನೀವು ನಿಮ್ಮ ದಶಾಭುಕ್ತಿಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ಹತ್ತಿರದ ಜ್ಯೋತಿಷಿಗೆ ನಿಮ್ಮ ಜಾತಕವನ್ನು ಕೊಟ್ಟು ಪರಿಶೀಲನೆ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರಗಳು ಅಂತ ಹೇಳ್ಕೊಡ್ತಾರೆ. ಆ ಪರಿಹಾರ ಪೂಜೆಗಳನ್ನು ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಮಕರ ರಾಶಿಯವರಿಗೆ. ಯಾಕಂದರೆ ಮಕರ ರಾಶಿಯವರು ತುಂಬ ವರ್ಷದಿಂದ ಕಷ್ಟಪಡ್ತಿದ್ದಾರೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ಬಗ್ಗೆ ಸಮಸ್ಯೆ ಇದೆ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಮಾಡಿದ್ರೆ ನಿಮಗೆ ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ, ಯಾವ ರೀತಿ ತೊಂದರೆ ಇದೆ, ಪರಿಹಾರ ಮಾಡೋದಕ್ಕೆ ಏನನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ನೀವು ಹತ್ತಿರದ ಜ್ಯೋತಿಷಿಗೆ ತೋರಿಸಿದ್ರೆ ಖಂಡಿತ ನೀವು ಪರಿಹಾರಗಳನ್ನ ಮಾಡ್ಕೋಬೋದಾಗುತ್ತೆ. ಸ್ನೇಹಿತರೆ, ನಾವು ಇಲ್ಲಿ ಟೋಟಲ್ ಆಗಿ ಹೇಳೋವಂಥದ್ದು, ನಾವು ಒಬ್ಬರಿಗೆ ಇಲ್ಲಿ ಹೇಳೋವಂಥದ್ದಲ್ಲ. ಇದು ಮಕರ ರಾಶಿ ಅಂದರೆ ಮಕರ ರಾಶಿ ಟೋಟಲ್ ಆಗಿ ಹೇಳ್ತೀವಿ. ಕೆಲವ್ರಿಗೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಏನೂ ಆಗ್ತಾನೇ ಇಲ್ಲ, ಕೆಟ್ಟದಾಗ್ತಿದೆ ಅಂತ ಹೇಳ್ತಾರೆ. ಆದರೆ ಅವರು ದಶಾಭುಕ್ತಿಗಳ ಮೇಲೆ ಅದು ಆಧಾರ ಅಂದರೆ ಆಗಿರುತ್ತೆ. ನೀವು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ, ಓಕೆನಾ? ಖಂಡಿತ ಒಳ್ಳೇದಾಗಲಿ ಅಂತ ನಾನು ಕೂಡ ಆ ಶನಿದೇವರಲ್ಲಿ ಬೇಡ್ಕೋತೀನಿ. ಮಕರ ರಾಶಿಯವರು ತುಂಬ ಕಷ್ಟಜೀವಿಗಳು, ಫಸ್ಟಿಂದ ಕಷ್ಟ ಬಿದ್ದಿದ್ದೀರಾ. ಖಂಡಿತ ನಿಮ್ಗೆ ಒಳ್ಳೇದಾಗಬೇಕು ಆಗಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಯಾರು ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತು ಮಕರ ರಾಶಿಯವರು ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಆಗಸ್ಟ್ ರಾಶಿ ಭವಿಷ್ಯ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮಕರ ರಾಶಿ ಬಗ್ಗೆ. ಮತ್ತೆ ಸಿಗೋಣ ನಾವು ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಶನಿ ಮಹಾತ್ಮ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ಮತ್ತೆ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.